ಶ್ರೀಮತೆ ರಾಮಾನುಜಾಯ ನಮಃ. ಸಾಮಾನ್ಯವಾಗಿ ನಾವು ವ್ಯಕ್ತಿಗಳಲ್ಲಿ ಅನೇಕ ಭೇದಗಳನ್ನು, ಅವರು ತುಂಬ ಅಧಿಕರು, ಇವರು ತುಂಬ ಕನಿಷ್ಠರು, ಅವರು ಬಹಳ ಉತ್ತಮರು, ಇವರು ಉತ್ತಮರಲ್ಲದೇ ಇರೋರು ಅಂತ ಎಲ್ಲ ನೋಡ್ತೀವಿ. ವಿದ್ಯೆಯಿಂದಲೋ ಜ್ಞಾನದಿಂದಲೋ ಆಧಿಕ್ಯವಾಗಿರೋರನ್ನ ನೋಡೋದು ಬೇರೆ ರೀತಿ. ಆದರೆ ಏನೂ ಇಲ್ಲದೆ ಕೂಡ ನಮ್ಮ ಜೊತೆಯಲ್ಲಿರುವ ಮನುಷ್ಯರನ್ನೇ ನಾವು ಇವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಪ್ರಯೋಜನಕ್ಕೆ ಬರ್ತಾನೆ, ಇವನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳಿಕೊಂಡು ಅನೇಕ ರೀತಿಯ ಭೇದಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಆದರೆ ನಿಜವಾದ ಭೇದ ಅನ್ನೋದು ಪರಮಾತ್ಮ, ಈಶ್ವರ ಮತ್ತು ಚೇತನ ರೂಪವಾದಂತಹ ಜೀವ ಮತ್ತು ಅಚೇತನ ರೂಪವಾದಂತಹ ಈ ಭೂಮಿ, ಚಿತ್ ಅಚಿತ್ ಪರಮಾತ್ಮ ಅನ್ನೋ ತ್ರಿವಿಧ ಭೇದಗಳನ್ನು ಬಿಟ್ಟು ಬಾಕಿದೆಲ್ಲ ಏನೂ ಪ್ರಯೋಜನ ಇಲ್ಲ. ಚಿತ್ ಅನ್ನೋ ಚೈತನ್ಯ ಸ್ವರೂಪದಲ್ಲಿರೋರಲ್ಲಿ ಭೇದ ಏನು ಅನ್ನೋದನ್ನು ನಮ್ಮಲ್ಲಿ ಏನೂ ಒಪ್ಕೊಳ್ಳೋದಿಲ್ಲ. ಭೇದ ಏನಿಲ್ಲ ಎಲ್ಲರಿಗೂ. ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಪಂಡಿತರ ಮನಸ್ಸು ಹೇಗಿರುತ್ತೆ ಅಂದರೆ, ಜ್ಞಾನಿಯಾದವನು ಹೇಗೆ ಎಲ್ಲವನ್ನೂ ಸ್ವೀಕರಿಸ್ತಾನೆ ಅನ್ನೋದನ್ನು ಹೇಳ್ತಾನೆ. ಪರಮಾತ್ಮ ಹೇಳುವಾಗ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ಹೇಳ್ತಾನೆ. ಅಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಶು ಪಂಡಿತಾ ಸಮದರ್ಶಿನಃ ಅಂತ. ಹಾಗಿದ್ರೆ ಏನು ಅಂತ ಕೇಳಿದ್ರೆ, ವಿದ್ಯಾವಿನಯ ಸಂಪನ್ನನಾದಂತಹ ಬ್ರಾಹ್ಮಣ, ಅದೇ ರೀತಿ ಗವಿ ಅಂದರೆ ಹಸು, ಹಸ್ತಿನಿ ಅಂದರೆ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಮತ್ತು ಚಂಡಾಲ ಅಂದರೆ ಶ್ವಪಾಕ. ಶ್ವಪಾಕ ಅಂದರೆ ನಾಯಿಯನ್ನು ಹಸಿವಿಗಾಗಿ ನಾಯಿ ಮಾಂಸವನ್ನು ತಿನ್ನು. ಸ್ವಪಾಕೇಶು ಪಂಡಿತಾ ಸಮದರ್ಶಿನಃ, ಪಂಡಿತರಾದವರು, ಜ್ಞಾನಿಯಾದವರು ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿಯೇ ನೋಡ್ತಾರೆ ಅನ್ನೋದನ್ನು ಭಗವಂತ ಅಪ್ಪಣೆ ಕೊಡಿಸಿದ್ದಾನೆ. ಹಾಗಾಗಿ ನಾವು ಎಲ್ಲರಲ್ಲಿಯೂ ಪ್ರೀತಿ, ವಿಶ್ವಾಸ, ಒಂದು ರೀತಿಯಾದಂತಹ ಎಲ್ಲರಲ್ಲೂ ಭಗವದಂಶ ಇದೆ ಅನ್ನುವಂತಹ ಭಾವನೆಯಲ್ಲಿ ನೋಡಿದ್ರೆ ಅದು ನಮ್ಮನ್ನು ಮೋಕ್ಷದ ಕಡೆಗೆ ಕರೆದೊಯ್ಯುತ್ತೆ ಅನ್ನೋದೇ ಸತ್ಯವಾದಂತಹ ಅಂಶ. ಶ್ರೀಮತೆ ರಾಮಾನುಜಾಯ ನಮಃ.